ಸಹಾಯಕ್ಕೋಸ್ಕರ ನಡೆಸ್ತಾ ಇರುವಂತ ಸರ್ಕಾರಿ ಆಸ್ಪತ್ರೆಗಳಂತ ಜನರಿಗೂ ಗೊತ್ತಿದೆ. ಆಸ್ಪತ್ರೆ ಇರ್ತದೆ, ಡಾಕ್ಟರ್ ಇರಲ್ಲ. ಡಾಕ್ಟರ್ ಇದ್ರೆ ನರ್ಸ್ ಇರಲ್ಲ. ನರ್ಸ್ ಇದ್ರೆ ಕಾಂಪೌಂಡರ್ ಇರಲ್ಲ. ಕಾಂಪೌಂಡರ್ ಇದ್ರೆ ಪ್ಯಾರಾಮೆಡಿಕಲ್ ಸ್ಟಾಫ್ ಇರಲ್ಲ. ತಿಕಾ ತೊಳೆಯ ನೀರಲ್ಲೂ ಕೂಡ ರಾಜಕೀಯ ಮಾಡೋ ಮಟ್ಟಕ್ಕೆ ಬಂದಿದ್ದೀರ. ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಸರ್ಕಾರಿ ಆಸ್ಪತ್ರೆಗೆ ಹೋಗಲ್ಲ, ಸಿಎಂ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ. ಏನಕ್ಕೋಸ್ಕರ? ಸಹಾಯಕ್ಕೋಸ್ಕರ ಹೋಗ್ಬೇಕಾ? ಸಹಾಯಕ್ಕೋಸ್ಕರ ಒಂದು ಆಸ್ಪತ್ರೆ ತೋರ್ಸಪ್ಪ ಮಿನಿಸ್ಟರ್ ದಿನೇಶ್ ಗುಂಡೂರಾವ್, ಒಂದು ಆಸ್ಪತ್ರೆ ತೋರ್ಸು. ನಿಮ್ಮ ಜನ್ಮಕ್ಕೆ ಇಷ್ಟು ನಾಚಿಕೆ ಆಗ್ಬೇಕು. ಒಂದ್ ಕಡೆ ಮೋದಿ 10,000 ಕೋಟಿ ಹೊಸ ಪ್ಲೇನ್ ಅಲ್ಲಿ ಓಡಾಡೋದು, ಆಯ್ತಾ? ಏನಕ್ಕೆ ಅಂತಂದ್ರೆ ಅಯ್ಯಪ್ಪನ ಸುಖ ಬೇಕಲ್ವಾ? ಹಳ್ಳಿಗಳು ಕರ್ನಾಟಕದಲ್ಲಿ ಸರ್ಕಾರ ನಡೆಸ್ತಾರಂತ ಊಸರು ಹಳ್ಳಿಗಳು, ಆ ಭೂತಾನ್ ದೇಶ ನೋಡ್ರಿ. ರಾಜ್ಯದಲ್ಲಿ ಒಂದು ಸಣ್ಣ ಭೂತಾನ್ ದೇಶ, ಒಂದು ಶ್ರೀಲಂಕಾ, ಒಂದು ನೆದರ್ಲ್ಯಾಂಡ್, ಒಂದು ಸಿಂಗಾಪುರ್, ಕೆನಡಾ ಸಮೇತ ಅಲ್ಲಿನ ಜನರಿಗೆ ಉಚಿತ ಶಿಕ್ಷಣ ಅಂದ್ರೆ ನೀವು ಏನ್ ಬೇಕಾದ್ರೆ ಓದಿ, ಗೌರ್ಮೆಂಟ್ ಫಂಡ್ ಮಾಡುತ್ತೆ, ಗೌರ್ಮೆಂಟ್ ಫೀಸ್ ಕಟ್ಟುತ್ತೆ. ಉಚಿತ ಆರೋಗ್ಯ ತಪಾಸಣೆ ಅಂದ್ರೆ ಹಾಸ್ಪಿಟಲ್ಸ್ ಅಲ್ಲಿ ಫ್ರೀ ಇರುತ್ತೆ. ಇವತ್ತಿನ ಆಸ್ಪತ್ರೆಗಳು ಸರ್ಕಾರ ನಡೆಸ್ತಾರ, ಅದು ಯಾವುದೇ ಪಕ್ಷ ಬರ್ಲಿ, ಕುಮಾರಸ್ವಾಮಿಗೆ ಬೇಕಾ ತಮಿಳ್ನಾಡಿಗೆ ಹೋಗ್ತಾರೆ, ಇಲ್ಲ ಅಂತಂದ್ರೆ ಈ ಗೋಸ್ ಟು ಅಪೋಲೋ ಆರ್ ಈ ಗೋಸ್ ಟು ಸಿಂಗಾಪುರ್. ದುಡ್ಡಿದೆ. ಸಿದ್ದರಾಮಯ್ಯವರ ಪತ್ನಿಯವರು ಏನಾದ್ರು ಆರೋಗ್ಯ ಸಮಸ್ಯೆ ಆಯ್ತು ಅಂತಂದ್ರೆ ಶಿ ಗೋಸ್ ಟು ಅಪೋಲೋ. ಮೊನ್ನೆ ರೀಸೆಂಟ್ ಆಗಿ ಅಪೋಲೋಗೆಲ್ಲ ಅಡ್ಮಿಟ್ ಆಗಿದ್ರು. ಸರ್ಕಾರಿ ಆಸ್ಪತ್ರೆಗೆ MLAಗಳು ಅವರೇ ಸ್ಥಾಪನೆ ಮಾಡಿ ಅವರೇ ನಡೆಸ್ತಾ ಇರುವಂತ MLA MP ಗಳು ಯಾರು ಕೂಡ ಸರ್ಕಾರಿ ಆಸ್ಪತ್ರೆಗೆ ಹೋಗಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಅದಕ್ಕೆ ಹೋದ್ರೆ ಸತ್ತೋಗ್ತಾರೆ ಅಂತ. ಏನೇ ಇವತ್ತು 78 ವರ್ಷಗಳ ನಂತರ ಇದನ್ನೇ ಹೇಳ್ತಾ ಇರೋದು, ಒಂದು ಸರ್ಕಾರಿ ಆಸ್ಪತ್ರೆಗಳನ್ನ ನೆಟ್ಟಿಗೆ ನಡೆಸಕ್ಕೆ ಯಾವುದೇ ಒಂದು ಪಕ್ಷ ಬಂದ್ರೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಈಗ ಒಂದು ವಿವಾದ ಉಟ್ಕೊಂಡಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಒಂದು ಅಲ್ಲಿ ಸರ್ಜನ್ಗಳಿಲ್ಲ, ಡಾಕ್ಟರ್ಗಳಿಲ್ಲ, ಪ್ಯಾರಾಮೆಡಿಕಲ್ ಸ್ಟಾಫ್ ಇಲ್ಲ. ಡೆಲಿವರಿಗೆ ಹೋದ್ರೆ ಅಲ್ಲಿ ಕಸ ಗುಡಿಸೋನು ಅನಸ್ಟಿಷಿಯನ್ ಅಷ್ಟಾಗ್ತಾನೆ ಪಾಪ. ಯಾಕಂತಂದ್ರೆ ಡೆಲಿವರಿ ಮಾಡ್ಲೇಬೇಕು. ಆ ಕಸ ಗುಡಿಸೋನು, ಬಾತ್ರೂಮ್ ತೊಳೆಯೋನ ಕರ್ಕೊಂಡ್ಬಂದು ಡಾಕ್ಟರ್ಗಳು ಆಪರೇಷನ್ ಮಾಡ್ಬೇಕಾರೆ ಅಥವಾ ಡೆಲಿವರಿ ಮಾಡ್ಬೇಕಾರೆ ಬಾತ್ರೂಮ್ ತೊಳೆಯೋನ್ನ ಬಳಸುವಂತ ಪರಿಸ್ಥಿತಿಲಿ ಇವತ್ತಿನ ಸರ್ಕಾರಿ ನಮಸ್ಕಾರ ನಡೀತಾ ಇದೆ. ಒಂದು ಹೊಸ ವಿವಾದ ಸರ್ಕಾರಿ ಆಸ್ಪತ್ರೆಗಳಿಂದ ಈಗ ಉಂಟಾಗಿದೆ. ಏನು ಅಂತಂದ್ರೆ ಜನೌಷಧಿ ಕೇಂದ್ರಗಳಂತ ಈ ಕೇಂದ್ರ ಸರ್ಕಾರ, ಯಾಕಂದ್ರೆ ಕೇಂದ್ರ ಸರ್ಕಾರ ನಡೆಸ್ತಾ ಇರೋ ವ್ಯಾಪಾರಿಗಳಲ್ವಾ, ಗುಜರಾತಿ ವ್ಯಾಪಾರಿಗಳು. ಸೊ ಅವ್ರು ಏನ್ ಮಾಡಿದ್ದಾರೆ, ಜನೌಷಧಿ ಕೇಂದ್ರಗಳನ್ನ 50% ಅಥವಾ 90% ಸಬ್ಸಿಡಿನಲ್ಲಿ ಔಷಧಿಗಳನ್ನ ಜನರಿಗೆ ಕೊಡೋಕ್ಕೋಸ್ಕರ ಸರ್ಕಾರಿ ಆಸ್ಪತ್ರೆಗಳ ಆವರಣಗಳಲ್ಲಿ ಜನೌಷಧಿ ಕೇಂದ್ರಗಳನ್ನ ಓಪನ್ ಮಾಡಿದ್ದಾರೆ. ಇರೋ ಲೆಕ್ಕ ಕೇಂದ್ರ ಸರ್ಕಾರ ಇಷ್ಟೆಲ್ಲ ತೆರಿಗೆ ತಗಂತದೆ, ಜನೌಷಧಿ ಕೇಂದ್ರಗಳಲ್ಲಿ ಉಚಿತವಾಗಿ ಕೊಡಬೇಕು. ಅವ್ರು ಉಚಿತವಾಗಿ ಕೊಡಲ್ಲ ಬಿಡಿ. ಯಾಕೆಂತಂದ್ರೆ ಗುಜರಾತಿ ಮೀನ್ಸ್ ವ್ಯಾಪಾರಿ ಅಂದ್ರೆ ಗುಜರಾತಿ. ಹಂಗಾಗಿ ಅವ್ರೇನು ಫ್ರೀಯಾಗಿ ಕೊಡ್ತಾ ಇಲ್ಲ. ಬಟ್ ಆದ್ರೆ ಒಂದಷ್ಟು ಏನೋ ಡಿಸ್ಕೌಂಟ್, ಒಂದು 20, 30, 10%, 90% ಡಿಸ್ಕೌಂಟ್ ಅಲ್ಲಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಔಟ್ಲೆಟ್ ಅನ್ನು ಓಪನ್ ಮಾಡಿಕೊಂಡು ಔಷಧಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಈಗ ತಕರಾಲೇನು ಅಂತಂದ್ರೆ ರಾಜ್ಯ ಸರ್ಕಾರದ್ದು ಸರ್ಕಾರಿ ಆಸ್ಪತ್ರೆ ಆವರಣಗಳಲ್ಲಿ ಈ ಜನೌಷಧಿ ಕೇಂದ್ರ ಎತ್ತಂಗಡಿ ಮಾಡಬೇಕು, ಇಲ್ಲಿ ಯಾವುದೇ ಇರಬಾರ್ದು ಅಂತ. ಓಕೆ, ಇವರು ಆದೇಶ ಮಾಡಿದ ತಕ್ಷಣ ಯಾರೋ ಹೋಗಿ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿದ್ದಾರೆ. ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿ ಜಸ್ಟಿಸ್ ನಾಗಪ್ರಸನ್ನ ಅವರ ಜಡ್ಜ್ ಬೆಂಚು ತುಂಬಾ ತೀವ್ರವಾಗಿ ಖಂಡಿಸಿದೆ. ವೆಲ್ಫೇರು ನೀವು ಮಾಡಿ, ಕೇಂದ್ರ ಸರ್ಕಾರನು ಮಾಡ್ಲಿ, ಅದನ್ನ ಎತ್ತಂಗಡಿ ಮಾಡಕ್ಕೆ ಯಾಕೆ ಈ ತರ ಆದೇಶ ಮಾಡಿದ್ರ ಅಂತ ಹೇಳಿ ಆ ಎತ್ತಂಗಡಿ ಜನೌಷಧಿ ಕೇಂದ್ರದ ಎತ್ತಂಗಡಿ ಆದೇಶವನ್ನ ಸ್ಟೇ ಮಾಡಿ ಒಂದಷ್ಟು ಮಾರ್ಮಿಕವಾಗಿ ಜಡ್ಜ್ ಸಾಹೇಬರು, ನಾಗಪ್ರಸನ್ನ ಸಾಹೇಬರು ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ತರಾಟೆಯನ್ನ ತಗೊಂಡಿದ್ದಾರೆ. ನನಗೊತ್ತಿಲ್ಲ, ಐ ಥಿಂಕ್ ಬಡವರ ಬಂಧು ಅಂತ ಹೇಳೋ ಅಂತ ಸಿದ್ದರಾಮಯ್ಯನವರೇ ಇರೋ ಲೆಕ್ಕ ರಾಜ್ಯ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಎಲ್ಲಾ ಔಷಧಿಗಳನ್ನ ಕೊಡಬೇಕು. ಜನರಿಗೆ ಲಿವರ್ ಫೇಲ್ಯೂರು, ಡಯಾಲಿಸಿಸ್, BP, ಶುಗರು ಕಾಮನ್ ಆಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಎರಡೂ ಸರ್ಕಾರಗಳು ಕಿತ್ತು ತಿಂತಾ ಇವೆ. ಒಂದು ಕಡೆ ಕೇಂದ್ರ ಸರ್ಕಾರ ಕಿತ್ತು ತಿಂದು ಒಂದಷ್ಟು ಸಾಲ ಮಾಡಿಟ್ಟಿದೆ, ಒಂದಷ್ಟಲ್ಲ ಮೋಸ್ಟ್ಲಿ ಇನ್ನೊಂದು 50 ವರ್ಷ ತೀರಿಸಬೇಕು ಅಷ್ಟು ಸಾಲ ಮಾಡಿಟ್ಟಿದೆ.
1,80,000 ಕೋಟಿ ಏನೂ ಉಚಿತ ಇಲ್ಲ ಕೇಂದ್ರ ಸರ್ಕಾರದ್ದು. ಬಟ್ ಸ್ಟಿಲ್ ಅವ್ರ ಔಷಧಿಗಳನ್ನ ಡಿಸ್ಕೌಂಟ್ ಅಲ್ಲಿ ಕೊಡಕ್ ಹೋದ್ರೆ ಅದನ್ನ ಕೊಡಬೇಡಿ, ಎತ್ತಂಗಡಿ ಮಾಡಿ ಅಂತ ಇವರು ಆದೇಶ ಮಾಡಿದ್ದಾರೆ. ಹೋಗ್ಲಿ ಗುರು, ನೀವಾದ್ರೂ ರಾಜ್ಯ ಸರ್ಕಾರನಾದ್ರೂ ಆ ಸರ್ಕಾರಿ ಆಸ್ಪತ್ರೆಗಳನ್ನ ಒಳ್ಳೆ ಕಂಡೀಷನ್ ಅಲ್ಲಿ ಇಡಿ. ಅಲ್ಲಿ ಡಾಕ್ಟರ್ಸ್ ಅನ್ನ ಅಪಾಯಿಂಟ್ ಮಾಡಿ, ಸರ್ಜನ್ಸ್ ಅನ್ನ ಅಪಾಯಿಂಟ್ ಮಾಡಿ, ಪ್ಯಾರಾಮೆಡಿಕಲ್ ಸ್ಟಾಫ್ ಅನ್ನ ಅಪಾಯಿಂಟ್ ಮಾಡಿ, ಅನಸ್ಥಿಷಿಯಸ್ ನ ಅಪಾಯಿಂಟ್ ಮಾಡಿ. ನೀವೇನು ಮಾಡಲ್ಲ. ಅಲ್ಲಿ ಆಸ್ಪತ್ರೆ ಇರ್ತದೆ, ಡಾಕ್ಟರ್ ಇರಲ್ಲ. ಡಾಕ್ಟರ್ ಇದ್ರೆ ನರ್ಸ್ ಇರಲ್ಲ, ನರ್ಸ್ ಇದ್ರೆ ಕಾಂಪೌಂಡರ್ ಇರಲ್ಲ, ಕಾಂಪೌಂಡರ್ ಇದ್ರೆ ಪ್ಯಾರಾಮೆಡಿಕಲ್ ಸ್ಟಾಫ್ ಇರಲ್ಲ, ಪ್ಯಾರಾಮೆಡಿಕಲ್ ಸ್ಟಾಫ್ ಇತ್ತು ಅಂತಂದ್ರೆ ಅನಸ್ಥಿಷಿಯಸ್ ಇರಲ್ಲ. ಮತ್ತೆ ಸರ್ಕಾರಿ ಆಸ್ಪತ್ರೆ ಹೇಗೆ ನಡೀಬೇಕು? ಆರೋಗ್ಯ ಸಚಿವರಾದಂತ ದಿನೇಶ್ ಗುಂಡೂರಾವ್ ಅವರ ತಂದೆ ಒಂದು ಸಮಯದಲ್ಲಿ ಸಿಎಂ, ಅವ್ರ ಮಗ ಸಚಿವ, ಆರೋಗ್ಯ ಸಚಿವ. ಇವತ್ತಿನ ಸರ್ಕಾರಿ ಆಸ್ಪತ್ರೆಗಳ ಕಂಡೀಷನ್ ಹೋಗ್ಬಿಟ್ರೆ ನೋಡಿ, ಸ್ವತಃ ಇವ್ರು ಯಾರೋ MLA MP ಯಾರು ಕೂಡ ಸರ್ಕಾರಿ ಆಸ್ಪತ್ರೆಗೆ ಹೋಗಲ್ಲ. ಮೊನ್ನೆ ಸಿಎಂ ಅವರ ಪತ್ನಿಯವರು ಅಪೋಲೋ ಆಸ್ಪತ್ರೆಗೆ ಹೋಗಿದ್ದಾರೆ. ಯಾಕೆಂತಂದ್ರೆ ಸರ್ಕಾರ ನಡೆಸ್ತಾ ಇರುವಂತ ಈ ಆಸ್ಪತ್ರೆ ನಡೆಸ್ತಾ ಇರುವಂತ ಸಿದ್ದರಾಮಯ್ಯನವರೇ ಸರ್ಕಾರಿ ಆಸ್ಪತ್ರೆನ ನಂಬಲ್ಲ. ಸ್ವತಃ ಸಿಎಂ ನಂಬದ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಇರಲ್ಲ, ಪ್ಯಾರಾಮೆಡಿಕಲ್ ಸ್ಟಾಫ್ ಇರಲ್ಲ, ಅಲ್ಲಿ ನೋಡೋರ್ ಗತಿ ಇರಲ್ಲ. ಅಂತ ಆಸ್ಪತ್ರೆಗಳನ್ನ ಜನರಿಗೆ ಬಿಟ್ಟು ಏನೋ ಒಂದ್ ಕಡೆ 47 ಕೋಟಿ ಖರ್ಚು ಮಾಡ್ಕೊಂಡು ಹೆಲಿಕಾಪ್ಟರ್ ಓಡಾಡೋ ಅಂತ ಸಿಎಂ, ತಮ್ಮ ಮನೆಯವ್ರಿಗೆ ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಸರ್ಕಾರಿ ಆಸ್ಪತ್ರೆಗೆ ಹೋಗಲ್ಲ ಸಿಎಂ, ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ. ಯಾಕೆ ಅಂತಂದ್ರೆ ಅವ್ರು ನಡೆಸ್ತಾ ಇರುವಂತ ಸರ್ಕಾರದಲ್ಲಿ ನಡೀತಾ ಇರುವಂತ ಆಸ್ಪತ್ರೆಗಳು ಜನರನ್ನ ಉಳಿಸುವ ಸಂಜೀವಿನಿ ಅಲ್ಲ. ಆ ಒಳಗಡೆ ಹೋದ್ರೆ ಅಲ್ಲೇ ಮಟೇಶ್ ಆಗ್ಬಿಡ್ತಾರೆ. ನೋಡಿ, ಕೇಂದ್ರ ಸರ್ಕಾರ ನಡೆಸ್ತಾ ಇರುವಂತ ಈ ಜನೌಷಧಿ ಕೇಂದ್ರಗಳನ್ನ ಮುಚ್ಚಿ, ನನಗೆ ಗೊತ್ತಿಲ್ಲ ವಾಟ್ ಈಸ್ ದ ವ್ಯಾಲಿಡ್ ರೀಸನ್. ಥೋಡಾ ಧೀರೆ ಸೆ ಬಾತ್ ಕರು. ಓಕೆ, ವ್ಯಾಲಿಡ್ ರೀಸನ್ ನನಗಂತೂ ಏನು ಅಂತ ಗೊತ್ತಿಲ್ಲ. ಬಟ್ ನಾನು ಹೇಳೋದೇನು ಅಂತಂದ್ರೆ, ಇರೋ ಲೆಕ್ಕ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು 78 ವರ್ಷದ ಸ್ವತಂತ್ರದ ನಂತರ ಆಡಳಿತದಲ್ಲಿ ಒಂದು ಸಣ್ಣ ಭೂತಾನ್ ದೇಶದಲ್ಲಿ ನಿಮ್ಗೆ ಹೆಲ್ತ್ ಮತ್ತೆ ಎಜುಕೇಶನ್ ಎರಡೂ ಫ್ರೀ ಇದೆ. ಒಂದು ಆಸ್ಟ್ರೇಲಿಯಾದಲ್ಲಿ ಫ್ರೀ ಇದೆ, ಶ್ರೀಲಂಕಾದಲ್ಲಿ ಫ್ರೀ ಇದೆ. ಅಲ್ರಿ, ಒಂದು ಸಣ್ಣ ಭೂತಾನ್ ದೇಶದಲ್ಲಿ ನಿಮ್ಗೆ ಆರೋಗ್ಯ ಕೆಡ್ತು ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಸಾಕು, A to Z ಎಲ್ಲ ಅವರೇ ನೋಡ್ಸಿ ಕಳಿಸ್ತಾರೆ. ಇಲ್ಲಿ ಒಬ್ಬ ಡಿಸ್ಕೌಂಟ್ ಅಲ್ಲಿ ಕೊಡಕ್ ಹೋಗ್ತಾವನೆ ಕೇಂದ್ರ ಸರ್ಕಾರ, ಇನ್ನೊಬ್ಬ ಔಷಧಿಗಳನ್ನೇ ಸ್ಟಾಕ್ ಮಾಡಗಲ್ಲ. ರಾಜ್ಯ ಸರ್ಕಾರ ಔಷಧಿ ಸ್ಟಾಕ್ ಮಾಡಗಲ್ಲ. ಇವರುಗಳು ಕರೆಕ್ಟ್ ಆಗಿ ಔಷಧಿಗಳನ್ನ ಸ್ಟಾಕ್ ಮಾಡಿದ್ರೆ ಏನಕ್ಕೆ ಜನೌಷಧಿ ಕೇಂದ್ರಕ್ಕೆ ಏನಕ್ಕೆ ಹೋಗ್ತಾರೆ ಜನ? ಇವ್ರಿಗೆ ಯೋಗ್ಯತೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಸರಿಯಾಗಿ ಔಷಧಿಗಳನ್ನ ಸ್ಟಾಕ್ ಮಾಡಿದ್ರೆ. ಒಬ್ಬ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವರೇ, ಸಿಎಂ ಸಿದ್ದರಾಮಯ್ಯನವರೇ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಸ್ಟಾಕ್ ಇತ್ತು ಅಂತಂದ್ರೆ ಜನೌಷಧಿ ಕೇಂದ್ರಗಳಲ್ಲಿ ಯಾಕ್ರಿ ಜನ ಕಾಸು ಕೊಟ್ಟು ತಗೊಳ್ತಾರೆ? ನೀವು ಸ್ಟಾಕೇ ಮಾಡಗಲ್ಲ. ಯಾಕೆ ಅಂತಂದ್ರೆ ಅದು ಸಾಯಕ್ಕೋಸ್ಕರ ನಡೆಸ್ತಾ ಇರುವಂತ ಸರ್ಕಾರಿ ಆಸ್ಪತ್ರೆಗಳಂತ ಜನರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಈಗ ನೋಡಿ, ಸಿಎಂ ಮನೆಯವ್ರು ಯಾರಾದ್ರೂ ಹೆಚ್ಚು ಕಮ್ಮಿ ಆದ್ರ ಅಪೋಲೋ ಆಸ್ಪತ್ರೆಗೆ ಹೋಗ್ತಾರೆ, ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ. ಕುಮಾರಸ್ವಾಮಿ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಯ್ತಾ, ತಮಿಳ್ನಾಡಿಗೆ ಹೋಗ್ತಾರೆ, ಸಿಂಗಾಪುರ್ಗೆ ಹೋಗ್ತಾರೆ, UK ಹೋಗ್ತಾರೆ. ಯಾಕೆ ಅಂತ ದುಡ್ಡಿದೆ. ಬ್ರದರ್ ಅಂತ ಹೇಳೋದಷ್ಟೇ. ಇವನ್ ಬ್ರದರು ಅಷ್ಟೇನೆ ಪ್ರೈವೇಟ್ ಹಾಸ್ಪಿಟಲ್ ತೋರ್ಸ್ಕೊಂತಾರೆ, ಫಾರಿನ್ ಅಲ್ಲಿ ತೋರ್ಸ್ಕೊಂತಾರೆ. ಯಾಕೆಂದ್ರೆ ಅವ್ರ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ಈ ಕಿತ್ತೋಗಿರೋ, ಈ ಡಾಕ್ಟರ್ ಇಲ್ದಿರೋ, ಪ್ಯಾರಾಮೆಡಿಕಲ್ ಸ್ಟಾಫ್ ಇಲ್ದಿರೋ, ಮತ್ತೆ ಅನಸ್ಥಿಷಿಯಸ್ಟ್ ಇಲ್ದಿರೋ, ಆಮೇಲೆ ಕಾಂಪೌಂಡರ್ ಇಲ್ದಿರ, ನರ್ಸ್ ಇಲ್ದಿರ, ಸೋರೋ ಬಿಲ್ಡಿಂಗ್ ಗಳಲ್ಲಿ ಇರುವಂತ ಆಸ್ಪತ್ರೆಗಳನ್ನ ಜನರಿಗೆ ಸಾಯಿ ಅಂತ ಬಿಡ್ತಾರೆ. ಇವಾಗ ಅಲ್ಲಿ ಕಾಂಪಿಟೇಷನ್ ಏನು ಅಂತಂದ್ರೆ, ಒಂದು ರಾಜ್ಯ ಸರ್ಕಾರ ಔಷಧಿಗಳನ್ನ ಸ್ಟಾಕ್ ಮಾಡಲ್ಲ. ಯಾಕೆ ಅಂತಂದ್ರೆ ಅವ್ರು ನಿಮ್ಗೆ ಯಾಕೆ ಹೋಗ ಪ್ರೈವೇಟ್ ಮೆಡಿಕಲ್ ಸ್ಟೋರ್ ಉದ್ಧಾರ ಆಗ್ಬೇಕಲ್ವಾ, ಹಂಗಾಗಿ ಅವ್ರು ಮಡಗಲ್ಲ. ಹೋಗ್ಲಿ, ಡಿಸ್ಕೌಂಟ್ ಅಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನೌಷಧಿ ಕೇಂದ್ರಗಳನ್ನ ಏನೋ ಡಿಸ್ಕೌಂಟ್ ಅಲ್ಲಿ ಕೊಡ್ತಾರಲ್ಲ, ಹಂಗಾರು ಬಿಡ್ಬೇಕಲ್ಲ ನೀವು. ಇರೋ ಲೆಕ್ಕ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ನೀವಿಬ್ರು ಕೂಡ ಟ್ಯಾಕ್ಸ್ ತಿಂತೀರಾ. ನೀವಿಬ್ರು ಕೂಡ ಜನರಿಗೆ ಉಚಿತವಾಗಿ ಎಜುಕೇಶನ್ ಮತ್ತೆ ಏನೋ ಆಸ್ಪತ್ರೆ ಕೊಡ್ಬೇಕು. ನಿಮ್ಗೆ ಆ ಯೋಗ್ಯತೆ ಇಲ್ಲ. ಯಾಕೆಂತಂದ್ರೆ ಬರೋ ದುಡ್ಡನ್ನೆಲ್ಲ ತಿಂದು ಆ ಗುಜರಾತಿಗಳು ನಡೆಸ್ತಾ ಇರುವಂತ ಕೇಂದ್ರ ಸರ್ಕಾರ ಸಾಲ ಮಾಡಿಟ್ಟವ್ರೆ. ಸಾಲ ಮಾಡಿರುವಂತ ಕೇಂದ್ರ ಸರ್ಕಾರ ನಿಮ್ಗೆ ಎಲ್ಲೂ ಉಚಿತವಾಗಿ ಕೊಡ್ತದೆ? ಅವರು ಉಚಿತವಾಗಿ ಕೊಡಲ್ಲ, ಸೇಲ್ ಮಾಡ್ತಾರೆ. ಇವರು ಸ್ಟಾಕ್ ಮಾಡಗಲ್ಲ. ಮತ್ತೆ ಇನ್ನೇ ಜನ ಏನ್ ಮಾಡ್ತಾರೆ? ಹೋಗಿ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ
ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆರೋಗ್ಯನ ತೋರಿಸ್ಕೊಂತಾರೆ. ಯಾಕೆ ತೋರಿಸ್ಕೊಬೇಕು ಅಂತಂದ್ರೆ ಇವ್ರು ಎಷ್ಟು ಪೊಲ್ಯೂಷನ್ ಮಾಡಿಟ್ಟವ್ರೆ ಅಂತಂದ್ರೆ ಕಸಾನ್ ತಗೊಂಡೋಗಿ ಬಿಸಾಕ್ತಾರೆ, ರೋಗ ಬರುತ್ತೆ. ಪಾಪ್ಯುಲೇಷನ್ ಜಾಸ್ತಿ, ರೋಗ ಬರುತ್ತೆ. ಗಾಡಿಗಳ ಹೊಗೆ, ರೋಗ ಬರುತ್ತೆ. ಕುಡಿಯೋ ನೀರಿಗೆ ಗಲೀಜ್ ಮಾಡಿಟ್ಟವ್ರೆ, ರೋಗ ಬರುತ್ತೆ. ತಿನ್ನೋ ಊಟ, ತಿನ್ನೋ ಫುಡ್, ಹಣ್ಣು ಹಂಪಲು ಎಲ್ಲಾವುದು ವಿಷ ಮಾಡಿಟ್ಟಿದ್ದಾರೆ. ಇನ್ನು ವಿಷ ತಿಂದ್ರೆ ರೋಗ ಬಂದೇ ಬರುತ್ತೆ. ಬಂದಿರೋ ರೋಗನ ಸರಿಪಡಿಸ್ಕೊಳಕ್ಕೆ ಆಸ್ಪತ್ರೆಗೆ ಹೋಗೇಬೇಕಾಗತ್ತೆ. ಆಸ್ಪತ್ರೆಗೆ ಹೋದ್ರೆ ಈಗ ಆಸ್ಪತ್ರೆ ರಾಜಕೀಯ, ಕರ್ನಾಟಕದಲ್ಲಿ ಆಸ್ಪತ್ರೆ ರಾಜಕೀಯ ಮಾಡ್ತಾ ಇದ್ದೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಔಷಧಿಗಳನ್ನ ಸ್ಟಾಕ್ ಇಡಲಿಕ್ಕೆ ಯೋಗ್ಯತೆ ಇಲ್ವಾ ರೇ? ದಿನೇಶ್ ಗುಂಡೂರಾವ್ ನಿಮ್ ತಂದೆ ಸಿಎಂ, ಆಗಿನ ಕಾಲದಲ್ಲಿಗೂ ನಿಮ್ಮ ಅಧಿಕಾರ ಅನುಭವಿಸ್ಕೊಂಡ್ ಬಂದ್ರಿ ಹೊರ್ತು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಆಸ್ಪತ್ರೆ ಅಟ್ಲೀಸ್ಟ್ ಡಾಕ್ಟರ್ಗಳು, ಸರ್ಜನ್ನು, ಅನಸ್ಥಿಷಿಯಸ್ಟು, ಆಮೇಲೆ ಪ್ಯಾರಾಮೆಡಿಕಲ್ ಸ್ಟಾಫು, ಕಾಂಪೌಂಡ್ರು, ನರ್ಸು, ಆಮೇಲೆ ಮೆಡಿಸಿನ್ ಅವೈಲೇಬಲ್ ಇರುವಂತ ಒಂದು ಆಸ್ಪತ್ರೆ ಕರ್ನಾಟಕದಲ್ಲಿ ತೋರಿಸ್ಬಿಡಿ. ನಾನು ಹೇಳ್ತೀನಲ್ಲ, ಡಾಕ್ಟರ್ನ ಅಪಾಯಿಂಟ್ ಮಾಡಲ್ಲ, ಸರ್ಜನ್ ಅಪಾಯಿಂಟ್ ಮಾಡಲ್ಲ ಸರ್ಕಾರಿ ಆಸ್ಪತ್ರೆನಲ್ಲಿ, ನರ್ಸ್ಗಳನ್ನ ಅಪಾಯಿಂಟ್ ಮಾಡಲ್ಲ, ಪ್ಯಾರಾಮೆಡಿಕಲ್ ಸ್ಟಾಫ್ನ ಅಪಾಯಿಂಟ್ ಮಾಡಲ್ಲ, ಮತ್ತೆ ಅನಸ್ಟಿಷಿಯಸ್ ಮಾಡಲ್ಲ, ಕಸ ಗುಡ್ಸೋರ್ನ ಅಪಾಯಿಂಟ್ ಮಾಡಲ್ಲ. ಮತ್ತೆ ಸರ್ಕಾರಿ ಆಸ್ಪತ್ರೆ ಹೆಂಗ್ ನಡಿಬೇಕು? ನಿಮ್ಗಳಿಗೆ ಲಕ್ಷ ನಿಮ್ಗೆ ಲಕ್ಷ ನಿಮ್ಮ ಹೆಂಡತಿ ಮಕ್ಕಳು ಹೆಚ್ಚು ಕಮ್ಮಿ ಆದ್ರೆ ಅಪೋಲೋ ಆಸ್ಪತ್ರೆ ಇಲ್ಲ, ಇವನ್ ಅಂಬರೀಶ್ ಅವರು ಅಷ್ಟೇನೆ ಫಾರಿನ್ ಹೋಗಿದ್ದು. ಯಾಕೆಂದ್ರೆ ಕರ್ನಾಟಕದಲ್ಲಿ MLA MP ಗಳಿಗೆ ಟ್ರೀಟ್ ಮಾಡುವಂತ ಆಸ್ಪತ್ರೆಗಳಿಲ್ಲ. ಎಲ್ಲಾ ರಾಜಕಾರಣಿಗಳು ಕೂಡ ಫಾರಿನ್ ಹೋಗ್ತಾರೆ, ತಮಿಳ್ನಾಡಿಗೆ ಹೋಗ್ತಾರೆ, ಅಲ್ಲೋಗಿ ತೋರಿಸ್ಕೊಂಡ್ ಬರ್ತಾರೆ. ಯಾಕೆ ಅಂತಂದ್ರೆ ಕಾನೂನು ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂತಂದ್ರೆ ಅವ್ರು ತೋರ್ಸ್ಕೊಂಡ್ ಬಂದ್ರೆ ಸರ್ಕಾರಿ ಬಿಲ್ ಆಗುತ್ತೆ. ಅದೇ ಸಾಮಾನ್ಯ ಜನರ ಪರಿಸ್ಥಿತಿ ಇವತ್ತು ಹೆಂಗ್ ಮಡಗಿದ್ದಾರೆ ಅಂತಂದ್ರೆ, ಆಸ್ಪತ್ರೆ ಇದ್ರೂ ಕೂಡ ಒಂದು ರೀತಿಯ ಸ್ಮಶಾನ ಮೌನವನ್ನ ಮಡಗಿದ್ದಾರೆ. ಇವಾಗ ಕುಮಾರಸ್ವಾಮಿಗೆ ಮೈಗುಷಾರಿಲ್ಲ, ಫಾರಿನ್ ಹೋಗ್ತಾರೆ. ಸಿದ್ದರಾಮಯ್ಯ ಅವರ ಪತ್ನಿ ಅಪೋಲೋಗೆ ಹೋಗ್ತಾರೆ. ಆ ಕಿತ್ತೋಗಿರೋ ಸರ್ಕಾರಿ, ಆ ಡಾಕ್ಟರ್ ಇಲ್ದಿರೋ ಸರ್ಕಾರಿ ಆಸ್ಪತ್ರೆ, ನರ್ಸ್ ಇಲ್ದಿರೋ ಸರ್ಕಾರಿ ಆಸ್ಪತ್ರೆ, ಅನಸ್ತಿಷಿಯೇಟ್ ಇಲ್ದಿರೋ ಸರ್ಕಾರಿ ಆಸ್ಪತ್ರೆ, ಔಷಧಿ ಇಲ್ದಿರೋ ಸರ್ಕಾರಿ ಆಸ್ಪತ್ರೆನಲ್ಲಿ ನಿಮ್ಮನ್ನ ಸಾಯಕ್ ಬಿಡ್ತಾರೆ. ನೀವು ಸಿದ್ದರಾಮಯ್ಯಗೆ ಜೈ, DK ಶಿವಕುಮಾರ್ಗೆ ಜೈ, ಯಡಿಯೂರಪ್ಪನ್ಗೆ ಜೈ, ಕುಮಾರಣ್ಣಂಗೆ ಜೈ, ಬ್ರದರ್ಗೆ ಜೈ ಅನ್ಕೊಂಡು ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಂತೀರಾ. ಮೂರು ಪಕ್ಷಗಳು ನಿಮ್ಗೆ 3 ಪಂಗನಾಮನ ಇಡ್ತಾ ಇರೋದು ನೋಡಿ. ದಿನೇಶ್ ಗುಂಡೂರಾವ್ ಅವ್ರ ಅಪ್ಪ CM, ಆತ ಮಿನಿಸ್ಟ್ರು ಆಯ್ತಾ. ಇವತ್ತು ಅಷ್ಟೇ 5 kg ಬಡವರಿಗೆ ಜೋಳಿಗೆ, ಯಾವ್ದು 5 kg ಅಕ್ಕಿ ಜೋಳಿಗೆ, ಅದೇ ಔಷಧಿ ಇಲ್ದಿರೋ, ಡಾಕ್ಟರ್ ಇಲ್ದಿರೋ ಸರ್ಕಾರಿ ಆಸ್ಪತ್ರೆ, ಅದೇ ಬಿದ್ದೋಗೋ ಸ್ಕೂಲ್ಗಳು ಬಡವರಿಗೋಸ್ಕರ. ನಿಮ್ಮ ತೆರಿಗೆ ಬೇಕು, ನಿಮ್ ಓಟ್ ಬೇಕು, ಆದರೆ ನಿಮಗೆ ಸೌಕರ್ಯ ಕೊಡಕ್ಕೆ 78 ವರ್ಷ ಆಡಳಿತ ಮಾಡಿದ ಕಾಂಗ್ರೆಸ್ ಕೈಯಲ್ಲಿ ಸಾಧ್ಯವಿಲ್ಲ. 13 ವರ್ಷ ಕಾಂಗ್ರೆಸ್ ಅನ್ನ ದೂಷಣೆ ಮಾಡ್ಕೊಂಡ್ ಬಂದಿರೋ ಅಂತ ಬಿಜೆಪಿ ಕೂಡ ಆಗಿಲ್ಲ. ಆಮೇಲೆ ನಮ್ಮ ಬ್ರದರ್ ಅಂತೂ ಬರೀ ಬ್ರದರ್ ಅನ್ಕೊಂಡೆ ನಮ್ಮ ಕುಮಾರಣ್ಣ ಜೀವನ ಕಳೆದ್ಬಿಟ್ರು. ಅವರು ಕೂಡ ಏನು ಬದಲಾವಣೆ ಮಾಡಿಲ್ಲ. ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ಇವತ್ತು ವಾಂತಿಗೆ ಬರುತ್ತೆ. ಬಡವನ ಹತ್ರ ದುಡ್ಡಿಲ್ಲ, ಅಪೋಲೋಗೆ ಹೋಗಕ್ಕೆ, ತಮಿಳ್ನಾಡಿಗೆ ಹೋಗಕ್ಕೆ, ಸಿಂಗಾಪುರ್ಗೆ ಹೋಗಕ್ಕೆ ಕುಮಾರಸ್ವಾಮಿ ತರ, ಮತ್ತೆ ಅಪೋಲೋಗೆ ಹೋಗಕ್ಕೆ ಸಿದ್ದರಾಮಯ್ಯನವ್ರ ತರ ಜನ ಹತ್ರ ದುಡ್ಡು ಇರ್ಬೇಕಲ್ವಾ? ಅವರೆಲ್ಲ ಹೋದ್ರೆ ಸರ್ಕಾರ ಖರ್ಚು ಮಾಡ್ತದೆ, ಕುಮಾರಸ್ವಾಮಿಗೆ ಕೇಂದ್ರ ಸರ್ಕಾರ ಖರ್ಚು ಮಾಡ್ತದೆ. ಯಾಕಂದ್ರೆ ಮಿನಿಸ್ಟ್ರು, CM ಅವ್ರ ಹೆಂಡತಿಗೆ, MLAಗಳಿಗೆ, ಮಿನಿಸ್ಟರ್ಗಳಿಗೆ ರಾಜ್ಯ ಸರ್ಕಾರ ಖರ್ಚು ಮಾಡ್ತದೆ. ನಿಮ್ಗೆ ನೀವೇ ಖರ್ಚು ಮಾಡ್ಕೊಬೇಕು. ಹೋಗ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಅಲ್ಲಿ ಔಷಧಿ ಇಲ್ಲ. ಹೋಗ್ಲಿ ಇಲ್ಲಿ ಡಿಸ್ಕೌಂಟ್ ತಗೋಣ, ಡಿಸ್ಕೌಂಟ್ ಅಲ್ಲಿ ಯಾರೋ ಪ್ರಧಾನ ಮಂತ್ರಿಯ ಯೋಜನೆಯಲ್ಲಿ ಕೊಡ್ತಾವ್ರೆ ಅಂತಂದ್ರೆ ಇವ್ರು ಅದಕ್ಕೆ ಬಾಕಲಾಗಿಸ್ತಾವ್ರೆ. ಒಟ್ನಲ್ಲಿ ನಿಮ್ಮ ಕಿತ್ತೋದ ರಾಜಕೀಯನ ಇವನ್ ಆಸ್ಪತ್ರೆಗಳಿಗೂ ತಂದುಬಿಟ್ಟು ನೀವು ನಿಮ್ಮ ರಾಜಕೀಯ, ನಿಮ್ಮ ಸರ್ಕಾರಗಳು, ಅದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ನಿಮಗಿದೆಯಾ? ಒಂದು ಆಸ್ಪತ್ರೆ 78 ವರ್ಷಗಳ ನಂತರ ಒಬ್ಬ ಸಾಮಾನ್ಯ ಮನುಷ್ಯ ಸರ್ಕಾರಿ ಆಸ್ಪತ್ರೆ ಕಾಲಿಟ್ರೆ ಔಷಧಿ ಇರಲ್ಲ, ನರ್ಸ್ ಇರಲ್ಲ, ಡಾಕ್ಟರ್ ಇರಲ್ಲ, ಸರ್ಜನ್ ಇರಲ್ಲ, ಅನೆಸ್ಥಿಷಿಸ್ಟ್ ಇರಲ್ಲ. ಇನ್ ಏನಕ್ಕೋಸ್ಕರ? ಸಾಯಕ್ಕೋಸ್ಕರ ಹೋಗ್ಬೇಕಾ? ಸಾಯಕ್ಕೋಸ್ಕರ ದಿನೇಶ್ ಗುಂಡೂರಾವ್, ನೀನು ನಿನ್ನ ಮಿನಿಸ್ಟ್ರಿ, ನೀನು ನಡೆಸ್ತಾ ಇರೋ ಆಸ್ಪತ್ರೆಗಳು, ಕರ್ನಾಟಕದಲ್ಲಿ ಒಂದು ಆಸ್ಪತ್ರೆ ತೋರ್ಸಪ್ಪ ಮಿನಿಸ್ಟರ್ ದಿನೇಶ್ ಗುಂಡೂರಾವ್. ಒಂದು ಆಸ್ಪತ್ರೆ ತೋರ್ಸು. ಯಾವ ಆಸ್ಪತ್ರೆಯಲ್ಲಿ ಡಾಕ್ಟರ್ಸು, ಸರ್ಜನ್ಸು, ನರ್ಸು, ಆಮೇಲೆ ಕ್ಲೀನ್ ಮಾಡೋರು, ಅನೆಸ್ಥಿಷಿಯಸ್ಟು, ಪ್ಯಾರಾಮೆಡಿಕಲ್ ಸ್ಟಾಫು, ಇಕ್ವಿಪ್ಮೆಂಟು, ಆಮೇಲೆ ಆ ಆಸ್ಪತ್ರೆನಲ್ಲಿ ಔಷಧಿ ಇರುವಂತ ಒಂದು ಆಸ್ಪತ್ರೆ ತೋರಿಸೋ. ನಾನು ರಾಜಕೀಯನೇ ಬಿಟ್ಬಿಡ್ತೀನಿ.
ನಮಗೊತ್ತು. ಬರೀ 78 ವರ್ಷದಲ್ಲಿ ಕಾಂಗ್ರೆಸ್ ಇದನ್ನೇ ಭ್ರಷ್ಟಾಚಾರನೇ ಮಾಡ್ಕೊಂಡ್ಬಂತು. ಕಳೆದ 13 ವರ್ಷದಲ್ಲಿ ಬಿಜೆಪಿನೂ ಅದನ್ನೇ ಮಾಡ್ತಾ ಇರೋದು. ಇವೆರಡು ಸೆಂಟರ್ ಆಗಿ ನಮ್ಮ ಬ್ರದರ್ ಇದಾರಲ್ಲ ಕುಮಾರಸ್ವಾಮಿ ಅವರು, ಅವರಿದ್ದಾಗೂ ಭ್ರಷ್ಟಾಚಾರ ನಡೀತಾ ಇದ್ದಿದ್ದು. ಮೂರೂ ಪಕ್ಷಗಳಿಗೆ ನಿಮ್ಮ ಓಟ್ ಬೇಕು, ನಿಮ್ಮ ತೆರಿಗೆ ಬೇಕು 24 ಗಂಟೆ. ಯಾಕೆ ಅಂದ್ರೆ ಇವೆರಡು ಆನೆಗಳಿದ್ದಂಗೆ. ಕೇಂದ್ರ ಸರ್ಕಾರ ಬಿಳೆ ಆನೆ, ರಾಜ್ಯ ಸರ್ಕಾರ ಕರೆ ಆನೆ. ಇವೆರಡೂ ಸರ್ಕಾರಗಳಿಗೆ ನಿಮ್ಮ ತೆರಿಗೆ ಬೇಕು 24 ಗಂಟೆ. ಆಮೇಲೆ ಇವೆರಡೂ ಸರ್ಕಾರ ಆಗ್ಬೇಕು ಅಂದ್ರೆ ನಿಮ್ಮ ಓಟ್ ಬೇಕು. ನಿಮ್ಮ ಕಂಡೀಷನ್ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ 5 kg ರೇಷನ್ ಭಾಗ್ಯ 5 ಅದೇ ನೋಡಿ, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಅಥವಾ ಕುಮಾರಸ್ವಾಮಿ ಆಗಿರ್ಬೋದು, ಅವ್ರ ಆಸ್ತಿಗಳು ನೋಡಿ ಸಾವಿರಾರು ಕೋಟಿ ಬೆಳ್ಕೊಂಡಿದೆ, ಸಾವಿರಾರು ಕೋಟಿ. ನಿಮ್ಮ ಭುಜಕ್ಕೆ ಇವತ್ತು ಅಷ್ಟೇ 5 kg ಅಕ್ಕಿ. ಅದೇ ಔಷಧಿ ಇಲ್ಲದಂತ ಸರ್ಕಾರಿ ಆಸ್ಪತ್ರೆ. ಅದು ಸಿದ್ದರಾಮಯ್ಯ ಬರ್ಲಿ ಕಾಂಗ್ರೆಸ್, ಅಥವಾ ಬ್ರದರ್ ಕುಮಾರಸ್ವಾಮಿ ಬರ್ಲಿ, ಅಥವಾ ಬಿಜೆಪಿ ಅವ್ರು ಬರ್ಲಿ, ನಿಮ್ಮ ಕಂಡೀಷನ್ ಮಾತ್ರ ಯಾವತ್ತೂ ಚೇಂಜ್ ಆಗಕ್ಕೆ ಅವ್ರು 3 ಜನ ಬಿಡಲ್ಲ. ಯಾಕೆ ಅಂತಂದ್ರೆ 3 ಜನಕ್ಕೆ ನಿಮ್ಮ ಓಟ್ ಬೇಕು, ನಿಮ್ಮ ಟ್ಯಾಕ್ಸ್ ಬೇಕು. ಯಾಕಂದ್ರೆ ಸ್ವಾಹ ಜನರ ಹತ್ರ ಏನಪ್ಪಾ ಇದೆ ಅಂತಂದ್ರೆ ಬಾಡೋಗಿರೋ ಮುಖ, ಆಮೇಲೆ ಸಾಲ. ಇವೆರಡು ಬಿಟ್ರೆ ಬೇರೆ ಏನು ಇಲ್ಲ. ಇವ್ರಿಗಳೇ ಮಾಡಿರೋ ಸಾಲ. ರಾಜ್ಯ ಸರ್ಕಾರ 8 ಲಕ್ಷ ಕೋಟಿ ಸಾಲ ಮಾಡಿದೆ. ಯಾರು ತೀರ್ಸ್ಬೇಕಾರದು? ನೀವೇ ತೀರ್ಸ್ಬೇಕು. ಕೇಂದ್ರ ಸರ್ಕಾರ, ಮೋದಿ ಗವರ್ಮೆಂಟ್ 180 ಲಕ್ಷ ಕೋಟಿ ಸಾಲ. ಯಾರು ತೀರ್ಸ್ಬೇಕಾರದು? ಮೋದಿ ಅಲ್ಲ, ನೀವೇ. ಇಲ್ಲಿ ಬದುಕನ ಅಂದ್ರೆ ಔಷಧಿ ಇಲ್ಲ, ಆದ್ರೂ ನೀವೇ ತೀರ್ಸ್ಬೇಕು. ಇಷ್ಟೆಲ್ಲ ಆದ್ರೂ ಒಂದು ಕಡೆ 10,000 ಕೋಟಿ ಪ್ಲೇನ್ ಅಲ್ಲಿ ಮೋದಿ ಓಡಾಡ್ತಾನೆ. ಈ 47 ಕೋಟಿ ಖರ್ಚು ಮಾಡಿಕೊಂಡು 30 ತಿಂಗಳಲ್ಲಿ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಓಡಾಡಿದ್ದಾರೆ. ಸಿದ್ದರಾಮಯ್ಯ ಇಲ್ಲಿ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ. ಓಕೆ, ಆದ್ರೂ ಸಿದ್ದರಾಮಯ್ಯನವರು ಒಂದ್ ಕಡೆ ಮೋದಿ 10,000 ಕೋಟಿ ಹೊಸ ಪ್ಲೇನ್ ಅಲ್ಲಿ ಓಡಾಡೋದು. ಆಯ್ತಾ? ಏನಕ್ಕೆ ಅಂತಂದ್ರೆ ಅಯ್ಯಪ್ಪನ್ ಸುಖ ಬೇಕಲ್ವಾ. ನಾವು ಮೋದಿ ಓಡಾಡ್ತಾನೆ, ಓಕೆ. ಸಿದ್ದರಾಮಯ್ಯನ ಕತೆ ಏನು ಅಂತಂದ್ರೆ, ಸಿದ್ದರಾಮಯ್ಯ 47 ಕೋಟಿ ಖರ್ಚು ಮಾಡಿದ್ದಾರೆ 30 ತಿಂಗಳಲ್ಲಿ 47 ಕೋಟಿ ಬರೀ ಹೆಲಿಕಾಪ್ಟರ್ ಖರ್ಚು. ನೋಡ್ರಿ, ಎಂತ ವ್ಯಕ್ತಿಗಳನ್ನ ನೀವೆಲ್ಲ ಆಯ್ಕೆ ಮಾಡಿ CM PM ಮಾಡಿದ್ದೀರಾ. ನೀವೇ ಅನುಭವಿಸ್ಬೇಕು. ಅವ್ರು ಎಲ್ಲದನ್ನು ಅನುಭವಿಸ್ತಾರ. ನಿಮ್ಮನ್ನ ಒಡೆದು ಸಮಾಜವನ್ನ ಜಾತಿ ಧರ್ಮದ ಹೆಸರಲ್ಲಿ ಒಡೆದು ಒಂದು ಭೂತಾನ್ಗಿರೋ ಯೋಗ್ಯತೆ ಇಲ್ಲ. ಭಾರತದಲ್ಲಿ ಸರ್ಕಾರ ನಡೆಸ್ತಾ ಇರುವಂತ ಉಸುರುವಳ್ಳಿಗಳು, ಕರ್ನಾಟಕದಲ್ಲಿ ಸರ್ಕಾರ ನಡೆಸ್ತಾ ಇರುವಂತ ಉಸುರುವಳ್ಳಿಗಳು, ಆ ಭೂತಾನ್ ದೇಶ ನೋಡ್ರಿ. ಉಚಿತವಾದಂತ ಶಿಕ್ಷಣ, ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಓದ್ಬೋದು. ಡಾಕ್ಟರ್ ಓದ್ಬೋದು ಉಚಿತ. ಇಲ್ಲಿ ಡಾಕ್ಟರ್ ಓದ್ಬೇಕಾದ್ರೆ 10 ಕೋಟಿ ಬೇಕು. ಇಂಜಿನಿಯರಿಂಗ್ ಓದ್ಬೇಕಾದ್ರೆ 1 ಕೋಟಿ ಬೇಕು. ನಂತರ ಲಾಯರ್ ಅಟ್ಲೀಸ್ಟ್ ಹೋಗ್ಲಿ ಕನಿಷ್ಠ ಲಾಯರ್ ಆಗ್ಬೇಕಾದ್ರೂ ಕೂಡ 5 ಲಕ್ಷ ಬೇಕು. ಎಲ್ಲಿಂದ ತಾನೆ ಹೋಗ್ಲಿ ಸರ್ಕಾರಿ ನೌಕರಿ ಸೇರ್ಕೊಂತೀವಪ್ಪ, ಕೂಲಿ ಮಾಡ್ತೀವಿ ಅಂತ ಇಲ್ಲ. PSIಗೆ 1 ಕೋಟಿ, ತಹಸೀಲ್ದಾರ್ಗೆ 3 ಕೋಟಿ, BYSPಗೆ 5 ಕೋಟಿ, IPS ಪ್ರಮೋಷನ್ಗೆ 50 ಕೋಟಿ. ಬರೀ ಲಂಚ. ಇನ್ನು ಕೆಲ್ಸಕ್ಕೂ ಲಂಚ. ಓಕೆ, ಅವ್ರ ಆ ಬೆಳೆ ಬೆಳೆದವ್ರನ್ನ ಬೀದಿಲ್ ನಿಲ್ಸವ್ರೆ. ಆ ಧರ್ಮಸ್ಥಳಕ್ಕೆ ಈ DK ಶಿವಕುಮಾರ್ ಎಳ್ಳು ನೀರು ಬಿಟ್ಟಿದ್ದಾರೆ. ಇನ್ನ ಏನಿದೆ ಅದು ಹುಬ್ಳಿ ಧಾರವಾಡದಲ್ಲಿ ಕೆಲಸ ಕೊಡಿ ಅಂತ ಹುಡುಗರು ಪ್ರೊಟೆಸ್ಟ್ ಮಾಡ್ತಾವ್ರೆ. ಇಷ್ಟೇನಾ ನಿಮ್ಮ ಯೋಗ್ಯತೆ? ಒಂದಂತೂ ನಿಜ, ಯಾವ ಕೆಳಮಟ್ಟಕ್ಕೆ 47 ಕೋಟಿ ರೂಪಾಯಿ ಖರ್ಚು ಮಾಡಿ ಹೆಲಿಕಾಪ್ಟರ್ ಅಲ್ಲಿ ಓಡಾಡುವಂತ ಸಿದ್ದರಾಮಯ್ಯ ಏನೋ ಕೇಂದ್ರ ಸರ್ಕಾರ ಏನೋ ಕಾಸಿಗೆ ಮಾರ್ಕೊಂಡ್ಲಿ ಅಂತ ಬಿಡ್ಬೋದಾಗಿತ್ತು. ಇದ್ರಲ್ಲೂ ಕೂಡ ನಿಮ್ಮ ಅಲ್ಲಾಡ್ಸೋ ಪಾಲಿಟಿಕ್ಸ್ ಮಾಡ್ತೀರಾ. ನಾಚಿಕೆ ಗಿಚ್ಕೆ ಆಗಲ್ವಾ? ಆ ಭೂತಾನ್ ದೇಶಕ್ಕಿರೋ ಯೋಗ್ಯತೆ ಇಲ್ಲ ಭಾರತಕ್ಕೆ. ಆ ಭೂತಾನ್ದಲ್ಲಿ ಎಜುಕೇಶನ್ ಫ್ರೀ. ಆ ಶ್ರೀಲಂಕಾಗಿರೋ ಯೋಗ್ಯತೆ ಇಲ್ವಾ? ಎಷ್ಟೋ ನೆದರ್ಲ್ಯಾಂಡ್ ನೋಡಿ ಕಲೀರಿ, ಸಿಂಗಾಪುರ್ ನೋಡಿ ಕಲೀರಿ. ಸಿಂಗಾಪುರ್ ಅಲ್ಲಿ ಭ್ರಷ್ಟಾಚಾರ ಇಲ್ಲ. ಅತಿ ಕಡಿಮೆ ಭ್ರಷ್ಟಾಚಾರ ಇರೋದು ಸಿಂಗಾಪುರ್ ಅಲ್ಲಿ. ನಿಮ್ಮ ಯೋಗ್ಯತೆಗೆ ಅದೆಷ್ಟೋ ತಿಂತೀರಾ. ಆ ಕೇಂದ್ರ ಸರ್ಕಾರದಲ್ಲೂ ನಿಮ್ಗೆ ಸುಳ್ಳು ಹೇಳಿ ಭಾಷಣ ಮಾಡಿ ತಿಂತಾರೆ. ರಾಜ್ಯ ಸರ್ಕಾರದವರು ಅದೇ ಲೈನಲ್ಲಿ ಹೊಲ್ಟೋಗ್ಬಿಟ್ಟಿದ್ದೀರಾ. ಒಟ್ಟಿನಲ್ಲಿ ತಿಕಾ ತೊಳೆಯ ನೀರೊಂದು ಬಿಟ್ಟು ಇನ್ನೆಲ್ಲಾದ್ರಲ್ಲೂ, ಇವನ್ ತಿಕಾ ತೊಳೆಯ ನೀರಲ್ಲೂ ಕೂಡ ರಾಜಕೀಯ ಮಾಡೋ ಮಟ್ಟಕ್ಕೆ ಬಂದಿದ್ದೀರಾ. ನಾನು ಮೇಕೆದಾಟಿಂದ ತರ್ತೀನಿ. ಯಾಕೆ? ಬೆಂಗಳೂರಲ್ಲಿರೋ ಕೆರೆಗಳನ್ನೆಲ್ಲ ಮುಚ್ಚಿಬಿಟ್ಟು ಆ ಮೇಕೆದಾಟಿಂದ ತಗೊಂಡ್ಬಂದ್ಬಿಟ್ಟು ಓಹೋ ಇದು ಜೊತೆನಲ್ಲಿ ಹಿಂದೂ ಹುಲಿ ಯತ್ನಾಳು ಬಾಂಬ್ ಹಾಕವನೆ. ಏನಪ್ಪಾ ಏನೋ DK ಶಿವಕುಮಾರ್ CM, ಆಮೇಲೆ ವಿಜಯೇಂದ್ರ ಡೆಪ್ಯೂಟಿ CM ಅಂತ. ಒಟ್ನಲ್ಲಿ ಕರ್ನಾಟಕದ ಈ ರಾಜಕೀಯ ಕಿತ್ತೋದ ರಾಜಕೀಯನ ಯಾರು ಸುಖವಾಗಿಲ್ಲ ಬಿಡಿ. ಸಾಮಾನ್ಯ ಜನ ಸಾಲ ಮಾಡ್ತಾವ್ರೆ, ಸಾಮಾನ್ಯ ಜನ ಟೆನ್ಷನ್ ಅಲ್ಲವ್ರೆ.
ಇವತ್ತಿರೋ ಓದಿರೋ ಹುಡುಗರಿಗೆ ನಿರುದ್ಯೋಗ, ಓದಬೇಕು ಅಂದ್ರೆ ಡೊನೇಷನ್ ಕೊಡ್ಬೇಕು, ಅಕಸ್ಮಾತ್ ಏನೋ ಆರೋಗ್ಯ ಕೆಡ್ತು ಅಂದ್ರೆ ಇದೇ ಕಿತ್ತೋಗಿರೋ ಔಷಧಿ ಇಲ್ಲಂತ ಸರ್ಕಾರಿ ಆಸ್ಪತ್ರೆಗಳು. ಹೋಗ್ಲಿ, ಇನ್ ಏನು ಉಳಿದಿದೆ ಅಂತಂದ್ರೆ ನಿಮ್ ಬಾಡಿ ಒಂದೇ ಉಳ್ಕೊಂಡಿರೋದು ಅಂತ ಈ ಮೂಲಕ ಹೇಳ್ತಾ, ಒಂದಂತೂ ನಿಜ, ಸುಖ ಕೊಡಕ್ಕೋಸ್ಕರ ಮೂರು ಪಾರ್ಟಿ ಇಲ್ಲ, ನಿಮ್ಮನ್ನ ಕಿತ್ಕೊಂಡು ನಿಮ್ಗೆ ಹಿಂಸೆ ಕೊಡಕ್ಕೋಸ್ಕರ ಮೂರು ಪಾರ್ಟಿ ಇದೆ. ಒಬ್ಬ ಜನನಾಯಕ ಬೇಕಾಗಿದೆ ಕರ್ನಾಟಕಕ್ಕೆ. ನಾನು ಸತ್ಯ ಹೇಳ್ತೀನಿ, ಉರ್ಕೊಂಡು ಈ ಮೂರು ಪಾರ್ಟಿಯವರು ಉರ್ಕಂತಾರೆ. ಕಾರಣ ಯಾಕೆ ಅಂತಂದ್ರೆ ಈ ಮೂರು ಪಾರ್ಟಿಯವರು ಕೂಡ ನಿಮ್ಮನ್ನ ಕಿತ್ತು 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 ತಿನ್ನೋದೇ ಕೆಲಸ. ನಿಮ್ ಓಟ್ ಬೇಕು, ನಿಮ್ ತೆರಿಗೆ ಬೇಕು. ಕಿತ್ತೋಗಿರೋ ಆಸ್ಪತ್ರೆ ಮಾಡ್ತಾರೆ. ಆ ಆಸ್ಪತ್ರೆಯಲ್ಲಿ ಆ ಗುಜರಾತಿ ಮೋದಿ ನಾನು 50% ಅಲ್ಲಿ ಸೇಲ್ ಮಾಡ್ತೀವಿ ಅಂತಂದ್ರೆ ಇವ್ರು ಬೇಡ ಅಂತಾರೆ. ಅಲ್ಲ, ಔಷಧಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ, ಆ ಜನೌಷಧಿ ಕೇಂದ್ರವನ್ನ ಮುಚ್ಚೋದ ಬದಲು ಯೋಗ್ಯತೆ ಇದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಔಷಧಿ ಸ್ಟಾಕ್ ಮಡಗ್ರಿ. ಯಾಕ್ರಿ ಹೋಗ್ತಾರೆ ಜನೌಷಧಿ ಕೇಂದ್ರಕ್ಕೆ ಅವರು? ಕಾಸು ಕೊಟ್ಟು ತಗೊಳಕ್ಕೆ ಜನಕ್ಕೇನೋ ಏನೋ ಅವ್ರಿಗೇನಾದ್ರು ಮೈಂಡ್ ಅಪ್ಸೆಟ್ ಆಗಿದ್ಯಾ? ಏನೇ ಒಂದಂತೂ ನಿಜ, ನಿಮ್ಮ ಯೋಗ್ಯತೆಗಳು ಏನಿದ್ರು ನಮ್ಮ ದುಡ್ಡಲ್ಲಿ ಮೋದಿ 10,000 ಕೋಟಿ ರೂಪಾಯಿ ಏರೋಪ್ಲೇನ್ ತಗೊಂಡು 600 ಕೋಟಿ ಸೆಕ್ಯೂರಿಟಿ ತಗೊಂಡು ಓಡಾಡ್ತಾನೆ, ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು. ಈ ಕಡೆ ನಾನು ಏನು ಕಮ್ಮಿ ಇಲ್ಲ ಅಂತ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ 47 ಕೋಟಿ ಹೆಲಿಕಾಪ್ಟರ್ ಖರ್ಚು. ಈ ಅಪ್ಪನ್ ಭಾಷಣ ಕೇಳಕ್ಕೆ 47 ಕೋಟಿ ಖರ್ಚು ಮಾಡೋ ನೋಡ್ರಿ. ಮನೆಯಲ್ಲಿ ಅವ್ರ CM ಸಿದ್ದರಾಮಯ್ಯನವ್ರ ಮನೆಗೆ ಅವ್ರ ವೈಫ್ಗೆ ಹೆಚ್ಚು ಕಮ್ಮಿ ಅಪೋಲೋ ಆಸ್ಪತ್ರೆ. ಈ ಅಪ್ಪನ್ ಭಾಷಣ ಮಾಡಕ್ಕೆ ಹೆಲಿಕಾಪ್ಟರ್ ಓಡಾಡೋದು ಯಾರ ದುಡ್ಡು? ಎಲ್ಲ ನಮ್ ದುಡ್ಡೆ. ಬರೀ ಇವರೇ ಅಲ್ಲ, ಆ ಕೇಂದ್ರ ಸರ್ಕಾರನು ಅದೇ ಬಾಳೆ. ಒಟ್ನಲ್ಲಿ ಒಂದಂತೂ ನಿಜ, ನೀವು ಓಟ್ ಹಾಕಿರೋರು ನಿಮಗೆ 3 ಪಂಗನಾಮ ಇಕ್ತಾವ್ರೆ. ಇವ್ರು ಯಾರೂ ಕೂಡ ನಿಮ್ಮನ್ನ ನೋಡಲ್ಲ. ಓಕೆ, ಜಾತಿ ಧರ್ಮದ ಹೆಸರಲ್ಲಿ ನಿಮ್ಮನ್ನ ಒಡೆದು ನಿಮ್ಮ ಟ್ಯಾಕ್ಸ್ ಅನ್ನ ಚೋರಿ ಮಾಡಿ ತಿಂದುಕೊಂಡು ಆ ರೈತರನ್ನ ಬೀದಿಲಿ ನಿಲ್ಲಿಸ್ತಾರೆ. ನ್ಯಾಯ ಕೇಳಿದ್ರೆ ಕಂಪ್ಲೇಂಟ್ ಕೊಟ್ಟವ್ರ ಮೇಲೆ FIR ಮಾಡಿಸಿ ಚಾರ್ಜ್ ಶೀಟ್ ಹಾಕಿಸ್ತಾರೆ, ಧರ್ಮಸ್ಥಳಕ್ಕೆ ಎಸ್ತಾರ. ಯುವಕರು ಏನೋ ರಾಜ್ಯ ಸರ್ಕಾರದಲ್ಲಿರುವಂತ ಕೆಲಸನ ಭರ್ತಿ ಮಾಡಿ ಅಂದ್ರೆ ಲಾಠಿ ಚಾರ್ಜ್ ಮಾಡ್ತಾರೆ. ಪ್ರೊಟೆಸ್ಟ್ ಮಾಡ್ತೀವಿ ಅಂದ್ರೆ ಪರ್ಮಿಷನ್ ಕೊಡಲ್ಲ. ಆ ಹುಬ್ಳಿ ಧಾರವಾಡ ಕಮಿಷನರ್ ಶಶಿ ಕೈಯಲ್ಲಿ, ಶಶಿನೂ ಸಿವಿಲ್ ಸರ್ವಿಸ್ ಎಕ್ಸಾಮ್ ಓದ್ಕೊಂಡೇನೆ ಪೊಲೀಸ್ ಕಮಿಷನರ್ ಆಗಿರೋದು, IPS ಮಾಡ್ಕೊಂಡಿರೋದು. ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಶಶಿ ಪೊಲೀಸ್ ಕಮಿಷನರ್ ಶಶಿ ಕೆಲಸ ಮಾಡ್ತಾ ಇರ್ಲಿಲ್ಲ. ಹೆಂಗಾಗ್ಬಿಟ್ಟವ್ರೆ ಅಂತಂದ್ರೆ, ಬಕೆಟ್ ರಾಜಕಾರಣಿಗಳಿಗೆ ಸರ್ಕಾರಕ್ಕೆ ಬಕೆಟ್ ಹಿಡಿದ್ರೇನೆ ಇವ್ರುಗಳು ಕೆಲಸನ ಮುಂದುವರ್ಸಕ್ ಆಗೋದು. ಹಂಗಾಗಿ ಇರೋ 7 ಕೋಟಿ ಎಂಪ್ಲಾಯಿಗಳು ಅಷ್ಟೇ, ರಾಜ್ಯ ಸರ್ಕಾರದ ಎಂಪ್ಲಾಯಿಗಳು ಬಕೆಟ್ ಹಿಡ್ಕೊಂಡೇ ಕೆಲಸ ಮಾಡ್ತಾವ್ರೆ. ಒಟ್ನಲ್ಲಿ ಒಂದಂತೂ ನಿಜ, ಓಕೆ, ನೀವು ಬದಲಾವಣೆ ಆಗೋವರ್ಗು ಕರ್ನಾಟಕಕ್ಕೆ ಈ 3 ಪಕ್ಷ ಬಿಟ್ಟು ಇನ್ನೊಂದು ಪಕ್ಷ ಬೇಕಾಗಿದೆ. 2028ಕ್ಕೆ ಒಂದು ದೊಡ್ಡ ಬದಲಾವಣೆ, ರಾಜಕೀಯ ಬದಲಾವಣೆ ಆಗಲಿದೆ. ರೈತರು BMW ಕಾರಲ್ಲಿ ಓಡಾಡಬೇಕು, ನಮ್ಮ ಇಷ್ಟ. ನಮ್ಮ ರೈತರು ಸಾಮಾನ್ಯ ಜನ BMW ಕಾರಲ್ಲಿ ಓಡಾಡೋಷ್ಟು ಅವ್ರ ಹತ್ರ ಕಾಸು ಬರಬೇಕು, ಕಾಸು ಉಳಿಬೇಕು ಅನ್ನೋದು ನಮ್ಮ ಇಷ್ಟ. ನಿಮ್ ಮುಖದಲ್ಲಿ ಏನೂ ಬಂದಿಲ್ಲ ಅಂದ್ರೆ BMW ಕಾರ್ ಬರುತ್ತಾ ಇಲ್ಲ ಗೊತ್ತಿಲ್ಲ. ನನ್ನಂತ CM ಆದ್ರೆ ದ ಡೇ ಐ ಬಿಕಮ್ CM, ಕನಿಷ್ಠ 1 ವರ್ಷದಲ್ಲಿ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಆರು ತಗೊಂಬತ್ತೀನಿ. ಐ ವಿಲ್ ಟ್ರೈ ಟು ಗೆಟ್ ಎ ಸ್ಮೈಲ್ ಇನ್ ಯುವರ್ ಫೇಸ್. ನಿಮ್ಮ ಮುಖದಲ್ಲಿ ನಾನು ಯಾವ ಭಾಗ್ಯನೂ ಕೊಡಲ್ಲ, ನಾನು ಕೊಡೋದು ಒಂದೇ. ಇವರೆಲ್ಲ ಏನೇನೋ ಭಾಗ್ಯ ಕೊಡ್ತಾರೆ, ನಾನೇನೋ CM ಆದ್ರೆ ಒಂದು ಭಾಗ್ಯ. ಏನ್ ಗೊತ್ತಾ? ಅದು ಸ್ಮೈಲ್ ಭಾಗ್ಯ. ನೀವು ನಗಬೇಕು. ಯಾವಾಗ ನಗ್ತೀರಾ ಗೊತ್ತಾ? ನಿಮ್ಮ ಭವಿಷ್ಯ ಗಟ್ಟಿಯಾಗಿದ್ದಾಗ, ನಿಮ್ಗೆ ಒಳ್ಳೆ ಆಸ್ಪತ್ರೆ ಸಿಕ್ಕಾಗ, ನಿಮ್ಗೆ ಪ್ರತಿ ತಿಂಗಳು ಸಂಪಾದನೆ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಅಲ್ಲಿ ದುಡ್ಡು ಉಳಿದಾಗ, ನಿಮ್ ಮಕ್ಕಳು ಚೆನ್ನಾಗಿ ಓದಿದಾಗ, ನಿಮ್ಮ ಹತ್ರ ಚೆನ್ನಾಗಿ ಒಂದು ಮನೆ ಇದ್ದಾಗ, ಒಂದು ಗಾಡಿ ಇದ್ದಾಗ, ಒಂದು ಕಾರ್ ಇದ್ದಾಗ, ಸಮಾಜದಲ್ಲಿ ಕ್ರೈಮ್ ಕಡಿಮೆ ಆದಾಗ, ಹೆಣ್ಣು ಮಕ್ಕಳ ರೇಪ್ ಕಮ್ಮಿ ಆದಾಗ ಏನೋ ಚೆನ್ನಾಗಿರುತ್ತೆ. ಆ ಸ್ಮೈಲ್ ತರೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ 78 ವರ್ಷದಲ್ಲಿ ನಿಮ್ಮನ್ನ ಕಿತ್ಕೊಂಡು ತಿಂದು 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 ಆ ಮಟ್ಟಕ್ಕೆ ಗಬ್ಬೆ ಬಿಡ್ಸಾಕಿದ್ದಾರೆ. ಏನೋ ನನಗೊಂದು ಕನಸು, ಆ ಕನಸು ನನ್ಸಾಗುವಂತ ದಿವಸ ಅಲ್ಲ, ಅವತ್ತೇ ಅದು ಸುವರ್ಣ ಕರ್ನಾಟಕ ಅಂದ್ರೆ ಬರೀ ಪದಗಳಲ್ಲ, ಜನರ ಮುಖದಲ್ಲಿ ಯಾವತ್ತು ಸ್ಮೈಲ್ ಬರುತ್ತೆ, 7 ಕೋಟಿ ಕನ್ನಡಿಗರ ಮುಖದಲ್ಲಿ ಸ್ಮೈಲ್ ಬರುತ್ತೆ, ಅವತ್ತೇ ಸುವರ್ಣ ಕರ್ನಾಟಕ. 1400 ಕೋಟಿ ಡಿಕ್ಲೇರ್ ಮಾಡ್ಕೊಳ್ಳೋ ಅಂತ ರಾಜಕಾರಣಿಗಳಿದ್ದಾರೆ, ಡೆಪ್ಯೂಟಿ CMಗಳಿದ್ದಾರೆ. ಆದ್ರೆ ಜನ ಇವತ್ತು ಸಾಲದಲ್ಲಿ ಓಡಾಡ್ತಾ ಇದ್ದಾರೆ, ನಿರುದ್ಯೋಗಿಗಳಾಗಿ ಓಡಾಡ್ತಾ ಇದ್ದಾರೆ. ಆಮೇಲೆ ಮಾಡಿ ಕಸ ಗುಡ್ಸೋ ಕೆಲಸನೂ ಮಾಡ್ತಾ ಇದ್ದಾರೆ ಅಂತ ಹೇಳುತ್ತಾ, ಜನೌಷಧಿ ಕೇಂದ್ರದ ಹೆಸರಲ್ಲಿ ರಾಜ್ಯ ಸರ್ಕಾರದ ರಾಜಕೀಯ ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ. ನಿಮಗೆ ಯೋಗ್ಯತೆ ಇದ್ರೆ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳನ್ನ ಅಪಾಯಿಂಟ್ ಮಾಡಿ, ಸರ್ಜನ್ಗಳನ್ನ ಅಪಾಯಿಂಟ್ ಮಾಡಿ, ಕಾಂಪೌಂಡರ್ಗಳನ್ನ ಅಪಾಯಿಂಟ್ ಮಾಡಿ, ನರ್ಸ್ಗಳನ್ನ ಅಪಾಯಿಂಟ್ ಮಾಡಿ, ಪ್ಯಾರಾಮೆಡಿಕಲ್ ಸ್ಟಾಫ್ ಅನ್ನ ಅಪಾಯಿಂಟ್ ಮಾಡಿ, ಅನಸ್ಟಿಷಿಯನ್ ಅಪಾಯಿಂಟ್ ಮಾಡಿ, ಆಮೇಲೆ ಸರ್ಕಾರಿ ಆಸ್ಪತ್ರೆಗಳನ್ನ ನೀಟಾಗಿ ಮಡಗಿ ಅದನ್ನ ಆಸ್ಪತ್ರೆ ತರ ಇರ್ಲಿ. ಜೊತೆನಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಜನೌಷಧಿಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ
ಔಷಧಿ ಮಡಗಿರಿ ನಿಮ್ಮ ಯೋಗ್ಯತೆಗೆ. ಅದೆಷ್ಟೋ ತಿಂತೀರಾ, 78 ವರ್ಷ ತಿಂದಿದಿರಲ್ಲೋ. ಈ ಕಾಂಗ್ರೆಸ್ ಅವರು ತಿನ್ಕೊಂಡ್ ಬಂದ್ರಿ, ಈಗ ಬಿಜೆಪಿ ಅವರು 13 ವರ್ಷದಿಂದ ತಿಂತಾವ್ರೆ. ಹೊಟ್ಟೆ ತುಂಬಿಲ್ವಾ? ಒಟ್ನಲ್ಲಿ ಮೈ ಮೇಲೆ ಬಟ್ಟೆ ಬಿಚ್ಚೋವರೆಗೂ ನಿಮ್ಗೆ ಸಮಾಧಾನ ಇಲ್ಲ ಅಂತ ಅನ್ಸುತ್ತೆ. ನಿಮ್ಮ ಜನ್ಮಕ್ಕಿಷ್ಟು ನಾಚಿಕೆ ಆಗ್ಬೇಕು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್.